ಕಡಿಮೆನೆ ಆಗೋದಿಲ್ಲ ಕುತೂಹಲ, ಇಡೀ ಜಗತ್ತನ್ನೇ ಸುತ್ತೋಷ್ಟೇ ಕಾಲಲ್ ಬಲ. ಏನು ಇಲ್ಲ ಅಂದ್ರೂ ಕೂಗೋದಿಲ್ಲ ನನ್ನಿ ಛಲ, ಚಕ್ರ ತಿರುಗ್ತಿದ್ರೆ ಎಲ್ಲ ಊರು ನಮ್ದೇ ಕಲ. ಹೊಡೆದುಕೊಂಡು ಪೆಡಲು ದಾಟಿದ ಕಡಲು, ಪ್ರಕೃತಿಯ ಒಡಲು ತಾಯಿಯ ಮಡಿಲು. ಎಲ್ಲ ನಿಂದೆ ಕಣವೋ ಸಂಚಾರಿ, ಇಲ್ಲಿ ನಿನ್ನದೇನು ಇಲ್ಲ ಕಣೋ ಸಂಚಾರಿ. ಎಲ್ರಿಗೂ ಶರಣು. ನಾನು ನಿಮ್ಮ ಸುದರ್ಶನ್ ಸಂಚಾರಿ. ನಾನು ಮತ್ತು ಭೈರವ ಯೋಗ ಕನ್ಯಾಕುಮಾರಿಯಿಂದ ಕೇಪ್ ಟೌನ್ವರೆಗೆ ಸೈಕಲ್ ಪ್ರಯಾಣ ಮಾಡ್ತಿದ್ದೀವಿ. ಭೈರವ ನೇಪಾಳವರೆಗೂ ಬರ್ತಾನೆ. ದೆನ್ ನಾವೀಗ ಸದ್ಯಕ್ಕೆ ಮುಂಬೈಲಿದ್ದೀವಿ. ಮುಂಬೈಯಿಂದ ಹೊರಡಬೇಕಿತ್ತು, ಇವತ್ತು ಹೊರಡ್ತಾ ಇದ್ದೀವಿ. 6 ದಿನ ಮುಂಬೈಲಿ ಇದ್ವಿ. ಭೈರವ ಗಿಡಪ್ ಹಿಯರ್, ಲುಕ್ ಅಪ್. ಹಾಂ, ಗುಡ್ ಬಾಯ್. ನೋಡಿ ಭೈರವ ಆರಾಮ ಮಲ್ಕೊಂಡವನೆ. ಅವನಿಗೆ ಬೆಳಗ್ಗೆನೇ ಮಲ್ಕೊಳ್ಳೋ ಅಂತ ಮೂಡ್ ಬಂದಿದೆ. ಅವನಿಗೆ ಬೆಳಗ್ಗೆನೇ ಮಲ್ಕೋಬೇಕು ಅನ್ನಿಸ್ತಿದೆ. ಇವಾಗ ಒಂದು 6 ದಿನ ಮನೇಲೇ ಇದ್ನಲ್ವಾ, ಮಲ್ಕೊಳ್ಳೋದು ಅಭ್ಯಾಸ ಮಾಡ್ಕೊಂಡು ಜಾಸ್ತಿ. ನಾವೀಗ ಮುಂಬೈಯಲ್ಲಿ ಸಾನ್ಪಾಡದಿಂದ ಗೇಟ್ ವೇ ಆಫ್ ಇಂಡಿಯಾ ಕಡೆ ಹೊರಡ್ತಾ ಇದ್ದೀವಿ. ಇಲ್ಲಿಂದ 30 ಕಿಲೋಮೀಟರ್ ಇದೆ ಗೇಟ್ ವೇ ಆಫ್ ಇಂಡಿಯಾ. ಸಮಯ ಸರಿಯಾಗಿ 8 ಗಂಟೆ. ಇನ್ನೂ ಅಷ್ಟೊಂದು ಟ್ರಾಫಿಕ್ ಜಾಸ್ತಿ ಆಗಿಲ್ಲ, ಆರಾಮಾಗಿ ಹೋಗ್ತಿದ್ದೀವಿ. ಜನನೂ ಜಾಸ್ತಿ ಇನ್ನೂ ರೋಡಿಗೆ ಬಂದಿಲ್ಲ. 8:30 9 ಗಂಟೆ ಮೇಲೆ ತುಂಬಿ ತುಳ್ಕಾಡ್ತಿರುತ್ತೆ ರೋಡ್ಗಳೆಲ್ಲ. ಆಮೇಲೆ 11 ಗಂಟೆ ಮಟ್ಟನೂ ಹಾಗೆ ಇರುತ್ತೆ. ಈಗೆಲ್ಲ ಇದು ಎದ್ದು ಮುಖ ತೊಳ್ಕೊದವ್ರೆ. ಸ್ವಲ್ಪ ವಾಶ್ರೂಮ್ಗೆ ಹೋಗ್ಬಿಟ್ಟು ಆಚೆ ಬಂದರೆ ಮುಗೀತು, ಎಲ್ಲ ರೋಡ್ಗೆ ಬಂದುಬಿಡ್ತಾರೆ ಕೆಲ್ಸಕ್ಕೆ ಹೋಗೋಕ್ಕೆ ಅದಕ್ಕೆ ಅಂತ. ನಾವೀಗ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿಗಳಾದಂತಹ ವಿಲಾಸ್ರಾವ್ ದೇಶ್ಮುಖ್ ಅವರ ಹೆಸರಲ್ಲಿರುವಂತಹ ಈಸ್ಟರ್ನ್ ಹೈವೇನಲ್ಲಿದ್ದೀವಿ. ಪೂರ್ವ ಹೆದ್ದಾರಿ ಅಂತ ಕರಿಬೋದು ಕನ್ನಡದಲ್ಲಿ. ನೋಡ್ತಾ ಇರ್ಬೋದು, ಟನಲ್ ಇದೆ ಒಳಗಡೆ. ಸಖತ್ತಾಗಿದೆ ಟನಲ್ಲು. ನೀವು ನೋಡ್ತಾ ಇರ್ಬೋದು, ನಿಮ್ಮ ಕಣ್ಮುಂದೆ ಏನು ದೊಡ್ಡ ಬಿಲ್ಡಿಂಗ್ ಕಾಣಿಸ್ತಿದಾವಲ್ಲ, ಇದು ಆ್ಯಕ್ಚುಯಲ್ ಮುಂಬೈ. ಇಲ್ಲಿ ಕೋಟ್ಯಾಧೀಶರು ಜೀವನ ಮಾಡೋವಂಥ ಏರಿಯಾ ಇದು. ಇನ್ನೂ ಕೆಳಗೆ ಹೋಗ್ತಾ ಇನ್ನೂ ಜಾಸ್ತಿ ಆಗುತ್ತೆ. ಬಾಂಡ್ರಾ ಕಡೆಗೆಲ್ಲ ಹೋಗ್ಬಿಟ್ರೆ ಫುಲ್ ದುಡ್ಡಿನ ಸುರಿಮಳೆನೇ ಇರೋರು ಅಷ್ಟೇ ಇರೋದು. ಬಡವ್ರ ಬಗ್ಗೆಲ್ಲ ಅಲ್ಲಿ ಇರೋದೇ ಇಲ್ಲ. भैया जी ये रास्ता अलाउड नहीं है, ओह, इधर से डाउन हो. कैन वी गो बाय? No allowed. Bike, tempo, truck allowed. Go down and stay. Means under flyover. Okay, thank you. Take you. ನಾನು ಈ ಎಕ್ಸ್ಪ್ರೆಸ್ ಹೈವೇನಲ್ಲಿದ್ದೆ. ಟೆಂಪೋ ಬೈಕ್ ಗೀಕೆಲ್ಲ ಅಲೋ ಇಲ್ವಂತೆ ಇಲ್ಲಿ, ಅದಕ್ಕೆ ನಮ್ಮನ್ನು ಕೆಳಗೆ ಕಳಿಸ್ತಾರೆ ಇವಾಗ. ಯಾರ್ದ ಗಾಡಿನ ಹಿಡಿದ್ಬಿಟ್ಟವ್ರೆ, ಅದಕ್ಕೆ ಅವ್ರು ಇನ್ಫ್ಲೂಯೆನ್ಸ್ ಮಾಡಿಸ್ತವ್ರೆ ಯಾರಿಗೂ ಹೇಳಿ. ಹುಷಾರಾಗಿ ಹೋಗ್ಬೇಕು ಗುರು, ರಿವರ್ಸ್ ಕಳಿಸ್ತಾವೆ. ಆರಾಮಾಗಿ ಹೋಯ್ತಿದ್ದೆ, ಹೆಂಗೋ ಮಸ್ತಾಗಿತ್ತು. ನಮ್ಮಲ್ಲಿ ಇನ್ನೂ ತುಂಬ ಕಡೆಗಳಲ್ಲಿ ಸೈಕ್ಲಿಸ್ಟ್ಗಳಿಗೆ ಬೈಕರ್ಗಳಿಗೆ ಎಂಟ್ರಿನೇ ಇಲ್ಲ ಗುರು. ಕೆಲವೊಂದು ಜನ ಮಾಡೋ ತಪ್ಪಿಗೆ ಇವಾಗ ಸಾಮಾನ್ಯವಾಗಿ ಚಪ್ರಿಗಳೆಲ್ಲ ಬೈಕ್ ಓಡಿಸ್ತಾರೆ, ಅವರೆಲ್ಲ ಹೋಗ್ಬಿಟ್ಟು ಹೆಂಗೆ ಬೇಕಂಗೆ ಹೊಡಿತಿರ್ತಾರೆ. ಆವಾಗ ನಮ್ಮಂಥ ಕರೆಕ್ಟಾಗಿ ರೂಲ್ಸ್ ಫಾಲೋ ಮಾಡೋರ್ಗು ವ್ಯಾಲ್ಯೂ ಇರೋಲ್ಲ, ನಮ್ಮನ್ನೂ ಅಲೋ ಮಾಡಲ್ಲ. ಈ ಚಪ್ರಿಗಳು ಸಿಕ್ಕರೆ ಕಣ್ಣಲ್ಲಿ ಹೊಡಿಯೋಣ ಸಿಟ್ಟು ಬರುತ್ತೆ ಗುರು ನನಗೆ. ಗುರು ಒಳ್ಳೆ ಚೆನ್ನಾಗಿತ್ತು ಗುರು ಮೇಲ್ ರೋಡು. ಇದು ಯಾವ್ದು ಗುರು ದರಿದ್ರ ರೋಡ್ ಇದು.
ಇದು ಮುಂಬೈಲಿ ಫೋರ್ಟ್ ಅಂತ ಕರೀತಾರೆ ಇದನ್ನು. ಇಲ್ಲೇ ಬಂದು ನಿಲ್ಸಿದ್ದೀವಿ. ಇವಾಗ ಜಲ್ದಿ ತಿಂಡಿ ತಿನ್ನಬೇಕು. ಅವಾಗ ಮಾಡ್ತೀನಿ ಬೈ. ಬೆಳಗ್ಗೆ ಎಣ್ಣೆ ಹೊಡೆದಿದಂಗಿದ್ದಾನೆ. ಕೈ ತೊಳ್ಕೊಬೇಕು. ಎಗ್ ಪ್ಲೇಟ್ ದೋಸೆ. ಇಡ್ಲಿ ವಡ ಮಿಕ್ಸ್ ನಾವಿವಾಗ ಗೇಟ್ ವೇ ಆಫ್ ಮುಂಬೈ ಹತ್ರ ಬಂದೀವಿ. ಸೈಕಲ್ ಒಳಗೆ ಬಿಡ್ತಾರೋ ಇಲ್ಲೋ ಅನ್ನೋದೇ ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. 99% ಬಿಡಲ್ಲ. ನಾವು 1% ಟ್ರೈ ಮಾಡ್ಬೋದು ಎಲ್ಲರೂ ನುಗ್ಸೋಕ್ಕೆ. ಟ್ರೈ ಮಾಡೋಣ. ಬ್ರೋ ಸ್ಟೇ ಇನ್ ಸೈಡ್ ಬ್ರೋ. ಜಿ ನೋಡೋಣ ನಿಂತ್ಕೊಂಡವನೇ. सर अंदर उधर से साइकिल नहीं जाता है ना. विशाल साइकिल अलाउड नहीं. ಇಲ್ಲಿ ಗೇಟ್ ವೇ ಆಫ್ ಇಂಡಿಯಾ ಕಡೆ ನಮ್ಮ ಯಾದಗಿರಿ ಹುಡುಗರು ಸಿಕ್ಕಾರ. ಬೈ ಮುಂಬೈ ಅಂತ ಏನಕ್ಕೆ ಹೆಸರು ಅಂತ ಹೇಳಿ ಬೈ. ನೀನು ಫುಲ್ ಕೇಳ್ಬಿಟ್ರೆ ನೀನು ಫುಲ್ ಮೈಯಾಗಿರೋ ರೋಮ ಎಲ್ಲ ನಿಂತ್ಕೊಂಡ್ಬಿಡ್ತಾವ ಬೈ. ಹಾಂ, ಮುಂಬೈಯಲ್ಲಿ ಒಂದು ದೇವಸ್ಥಾನ ಇದೆ ಮುಂಬಾಬಾಯಿ ಅಂತ. ಏನು ಹೇಳಿ ಬೈ? ಮುಂಬಾಬಾಯಿ ಅಂತ. ಈ ಮಹಾರಾಷ್ಟ್ರದಲ್ಲಿರೋ ಎಲ್ಲ ದೇವಸ್ಥಾನಗಳಲ್ಲಿ 90% ದೇವಸ್ಥಾನಗಳನ್ನ ಕಟ್ಟಿರೋದು ನಾವು. ಯಾರು ನಾವು ಅಂದರೆ ಚಾಲುಕ್ಯರು, ರಾಷ್ಟ್ರಕೂಟರು ಅವರು. ಆಯ್ತಾ? ಕರ್ನಾಟಕ ಆಡಳಿತ ಮನೆತನಗಳು. ಹಾಂ, ಮನೆತನಗಳು. ಸೊ ನಾವು ಆಡಳಿತ ಮಾಡ್ತಿದ್ವಿ ಈ ಪ್ರದೇಶದ ಮೇಲೆಲ್ಲ. ಸೊ ಇಲ್ಲೂ ಕೂಡ ಕನ್ನಡದ ರಾಜರೇ ಕಟ್ಟಿದ್ದು. ಯಾರು ಅಂತ ನೀನು ತಿಳ್ಕೊಬೈ. ಇಲ್ಲಿಂದ ಹೋಗೋಕ್ಕಿಂತ ಮುಂಚೆ ನೀನು ತಿಳ್ಕೊಬೈ. ಸರ್ಚ್ ಮಾಡಿ ತಿಳ್ಕೊ. ಮುಂಬಾಬಾಯಿ ದೇವಸ್ಥಾನಕ್ಕೆ ಹೋಗು. ಅದು ನಾವು ಕಟ್ಟಿದ ದೇವಸ್ಥಾನ. ಅದರಿಂದನೇ ಈ ಊರಿಗೆ ಮುಂಬೈ ಅಂತ ಹೆಸರು ಬಂದಿರೋದು. ಢಾಕಾದಲ್ಲಿ ಬಾಂಗ್ಲಾದೇಶ ಗೊತ್ತಲ್ಲ ಬೈ? ಅದ್ರ ರಾಜಧಾನಿ ಢಾಕಾ ಅಂತಿದೆ. ಅಲ್ಲೂ ಅಷ್ಟೇ ಢಾಕೇಶ್ವರಿ ಅಂತ ಒಂದು ದೇವಸ್ಥಾನ ಇದೆ. ಅದನ್ನ ಕಟ್ಟಿದ್ದು ಕನ್ನಡದವ್ರೆ. ಅದಕ್ಕೆ ಢಾಕಾ ಅಂತ ಹೆಸರು ಬಂದಿರೋದು. ತಿಳ್ಕೊಬೈ ನೋಡೋಣ. ಈಗ ತಿಳ್ಕೊಬೈ ಆಯ್ತು ನೋಡೋಣ. ಈಗ ಸಂಜೆ ಇಲ್ಲಿಂದ ಹೋಗೋಕ್ಕಿಂತ ಮುಂಚೆ ತಿಳ್ಕೊಬೈ. ಹಾಂ, ಆಯ್ತು ಬೈ. ಆಯ್ತಾಯ್ತು, ಓಕೆ ಬೈ, ಬಾಯ್. ನೀವು ಇಲ್ಲೇನು ನೋಡ್ತಿದ್ದೀರಾ? ಇದು ಮುಂಬೈ ಟ್ಯಾಕ್ಸಿಗಳು. ಕಲರ್ ಬಣ್ಣ ಹೊಡೆದವ್ರಲ್ಲ ಎಲ್ಲ ಬೋರ್ಡಲ್ಲ ನೋಡಿ. ಬಲಗಡೆ ಹೋಗ್ತಿದೆಯಲ್ಲ, ಇವೆಲ್ಲ ಮುಂಬೈ ಟ್ಯಾಕ್ಸಿಗಳು. ಇಲ್ಲಿ ಆಟೋಗಳಿಗೆ ಎಂಟ್ರಿ ಇಲ್ಲ ಮುಂಬೈ ಒಳಗಡೆ. ನಮ್ಮಲ್ಲಿ ಹೆಂಗೆ BMTC ಬಸ್ಗಳನ್ನ ಬಿಟ್ಟು ಬೇರೆ ಯಾರು ಸಿಟಿ ಬಸ್ ಓಡಿಸಂಗಿಲ್ವೋ, ಹಂಗೆ ಇಲ್ಲಿ ಟ್ಯಾಕ್ಸಿಗಳನ್ನ ಬಿಟ್ಟು ಆಟೋಗಳು ಗಾಡಿ ಓಡಿಸಂಗಿಲ್ಲ. ಅಂದರೆ ಮೀನ್ಸ್ ಬಾಡಿಗೆ ಓಡಿಸಂಗಿಲ್ಲ. ಹಂಗೆ ಟ್ಯಾಕ್ಸಿಗಳನ್ನ ಬಿಟ್ಟು ಆಟೋಗಳು ಬಾಡಿಗೆ ಓಡಿಸಂಗಿಲ್ಲ. ಆ ಥರದ ರೂಲ್ ಇಲ್ಲಿ. ಹಂಗಾಗಿ ನಿಮಗೆ ಒಂದೂ ಆಟೋ ನೋಡೋಕೆ ಸಿಗಲ್ಲ ಇಲ್ಲಿ. ಈ ಪ್ರಯಾಣದಲ್ಲಿ ನಿಮಗೇನಾದರೂ ನನಗೆ ಫಿನಾನ್ಷಿಯಲಿ ಸಪೋರ್ಟ್ ಮಾಡಬೇಕು ಅಂತ ಅನ್ಸಿದ್ರೆ ನೀವು sudarshansanchari.com ವೆಬ್ಸೈಟ್ನ ಓಪನ್ ಮಾಡಿ ಸಬ್ಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ನನ್ನ ಕಂಟೆಂಟ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಅಲ್ಲಿ ಬೇರೆ ಬೇರೆ ಮಾಡೆಲ್ ಆಫ್ ಸಬ್ಸ್ಕ್ರಿಪ್ಷನ್ ಇರುತ್ತೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಸಬ್ಸ್ಕ್ರಿಪ್ಷನ್ ತೊಗೋಬೋದು. ಇದರಿಂದ ನನಗೆ ಹ್ಯಾಸಲ್ ಫ್ರೀ ಆಗಿ ಟ್ರಾವೆಲ್ ಮಾಡೋದಕ್ಕೆ ತುಂಬ ಸಹಾಯ ಆಗುತ್ತೆ. ಇದೇ ನೋಡ್ರಪ್ಪ ಮರೀನ್ ಡ್ರೈವ್ ಮುಂಬೈದು. ಸಖತ್ ಫೇಮಸ್. ರಾತ್ರಿ ಎಲ್ಲ ಮಜಾ ಇರುತ್ತೆ. ಇದೆಲ್ಲ ಬಂದ್ಬಿಟ್ಟು ಪ್ರೇಮಿಗಳು ಅವರ ಖುಷಿ ಕ್ಷಣಗಳನ್ನ ಹಂಚ್ಕೋತಾ ಇರ್ತಾರೆ. ನೀವು ಬಂದರೆ ಒಳ್ಳೊಳ್ಳೆ ಪಿಕ್ಚರ್ ನೋಡ್ಬೋದು. ಇವಾಗ ಇಲ್ಲೇ ಹೊಡಿತೀನಿ, ಮಸ್ತಿದೆ. ಬೆಳಗ್ಗೆನೂ ಏನು ಕಮ್ಮಿ ಇಲ್ಲ. ಎಲ್ಲ ಥರದ ಎಲ್ಲ ಥರದ ಜನ ಬಂದಿರ್ತಾರೆ ಅಂತ ಹೇಳಕ್ಕೆ ಬಂದೆ. ಅಣ್ಣ ನೋಡ್ರಿ ಫೋಟೋಗ್ರಾಫರ್ ಆಗ್ಯಾನೆ ಒಂದು ದಿವಸದ ಮಟ್ಟಿಗೆ. ಮಸ್ತಿದೆ ಮರೀನ್ ಡ್ರೈವ್. ಅಣ್ಣ ಒಂದು ನಿಮಿಷ ಅಣ್ಣ, ಮಸ್ತ್ ಕಾಣಕತ್ತಿದ್ದು ನೋಡ್ರಪ್ಪ. ಅಣ್ಣ ಒಬ್ಬನೇ ಕುಂತಾನೆ ಏಕಾಂತದಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಛತ್ರಿನಾರು ತಗೊಳ್ರು ಬೈ. ಬಿಸಿಲಾಗಿ ಪ್ರೇಮಿಗಳನ್ನ ಹರಡಾಡ ನೋಡೋಕ್ಕಲ್ಲಪ್ಪ ನನ್ನ ಕೈಯಾಗೆ. ಭಾಳ ಬೇಜಾರಾಗತ್ತಾರೆ. ಪೊಲೀಸರು ಹಿಡಿತಾರೆ ಪಕ್ಕ ಹಿಡಿತಾರೆ ನನ್ನ. ಸರ್
ಈ ಮರೀನ್ ಡ್ರೈವ್ ಏನಿದೆಯಲ್ಲ ಇದು ಸಿ ಆಕಾರದಲ್ಲಿದೆ. 3-3.5 ಕಿಲೋಮೀಟ್ರ್ ಇರ್ಬೋದು ಈ ಮರೀನ್ ಡ್ರೈವು. ರಾತ್ರಿ ಹೊತ್ತು ಬಂದರೆ ಸಖತ್ತಾಗಿರುತ್ತೆ. ಇದನ್ನು ಕ್ವೀನ್ಸ್ ನೆಕ್ಲೆಸ್ ಅಂತ ಕರೀತಾರೆ ಈ ರೋಡ್ನ. ಮಸ್ತ್ ಮಜಾ ಬರುತ್ತೆ ನಿಮಗೆ ರಾತ್ರಿ ಬಂದರೆ. ಪೊಲೀಸರು ಭರ್ಜರಿ ಬೇಟೆ ಆಡ್ತಿದ್ದಾರೆ. ಸಿಕ್ಕೋರೆಲ್ಲ ಸೀರುಂಡೆ ಜೇಬಲ್ಲಿರೋದೆಲ್ಲ ದೋಚ್ಕೊಂಡೆ ಅನ್ನೋ ಥರ. ನಮ್ಮನ್ನಂತೂ ಹಿಡಿಯಲ್ಲ, ಗೊತ್ತು ನಮ್ಮನ್ನು ಹಿಡಿದ್ರೆ 4 ಆಣೆನೂ ಸಿಗಲ್ಲ ಅಂತ. ಎಲ್ಲ ಗಾಡಿಗಳು ನಿಲ್ಸೋರು ಇಲ್ಲಿ. ಯಾರ್ದೋ ದುಡ್ಡು, ಪೊಲೀಸವ್ರ ಜಾತ್ರೆ. ಒಂದು ಸೈಕಲ್ ಬ್ರೇಕ್ ಪ್ಯಾಡೆಲ್ಲ ಫುಲ್ ಉಂಡೋಗ್ಬಿಟ್ಟವೆ. ಅದಕ್ಕೆ ಹೊಸ ಬ್ರೇಕ್ ಪ್ಯಾಡ್ ಹಾಕ್ಸ್ಬೇಕು. ಇಲ್ಲೊಂದು ಬೈಕ್ ಟ್ಯೂನರ್ ಲ್ಯಾಬ್ ಅಂತಿದೆ, ಅಲ್ಲಿಗೆ ಬಂದಿದ್ವಿ. ಬ್ರೋ ಇಸ್ ಇಟ್ ನೆಸರಿ ಟು ರಿಮೂವ್ ಆಲ್ ದಿಸ್ ಥಿಂಗ್ಸ್? ಇಲ್ಲಿ ಕರ್ನಾಟಕದವ್ರೆ ಒಬ್ಬರು ಮೋಹಿತ್ ಅಂತಿದ್ದಾರೆ. ಇವರು ಮಂಡ್ಯದವ್ರಂತೆ. ಅವರು ಇಲ್ಲೇ ಅವ್ರ ಫ್ರೆಂಡ್ ಶಾಪಲ್ಲಿ ಸುಮ್ಮನೆ ಹಾಗೆ ಕೂತಿದ್ರು. ಒಂದು ಸೈಕಲ್ಲು ಫುಲ್ ಬ್ರೇಕ್ ಪ್ಯಾಡೆಲ್ಲ ಫುಲ್ ಗಾನ ಭಜನೆ ಆಗಿದೆ. ಹೊಸದಾಗ ಒಂಚೂರು ಹಾಕ್ಸ್ಬಿಟ್ರೆ ಆಯಿತು. ಐ ಕ್ಯಾನ್ ರಿಮೂವ್ ಇಟ್. ನೋಡಿ, ಇದನ್ನು ಬ್ರೇಕ್ ಪ್ಯಾಡ್ ಅಂತ ಕರಿತೀವಿ. ನಮ್ಮ ಸೈಕಲ್ ನಿಲ್ಲಬೇಕು ಅಂದರೆ ಇದೇ ಕಾರಣ. ಇದು ಎರಡು ಒಂದಕ್ಕೊಂದು ಅಲ್ಲಿ ಇನ್ನೊಂದಿರುತ್ತೆ, ಡಿಸ್ಕ್ದು ವೀಲು, ಅದಕ್ಕೆ ಹೋಗಿ ಬೈಕ್ ಹೆಂಗೆ ಡಿಸ್ಕ್ ಬ್ರೇಕ್ ಹಿಡಿಯುತ್ತೋ ಹಂಗೆ ಹಿಡಿಯುತ್ತೆ. ಹಾಗಾಗಿ ಸೈಕಲ್ ನಿಲ್ಲುತ್ತೆ. ಬೈರೊಂದು ಬೈರೊಂದೆಲ್ಲ ಕ್ಯಾರಿಯರ್ ಇದೆಯಲ್ವಾ, ಅದನ್ನು ಹಾಕ್ಕೊಂಡು ಜಾಸ್ತಿ ಬ್ರೇಕ್ ಅಪ್ಲೈ ಮಾಡೋದ್ರಿಂದ ಅದು ಬೇಗ ಸೌದೋಗುತ್ತೆ. ಬ್ರೇಕ್ ಪ್ಯಾಡ್ ಚೇಂಜ್ ಮಾಡುವಾಗ ಗೊತ್ತಾಯಿತು ನಂದು ಟೈರು ಒಡೆದೋಗ್ಬಿಟ್ಟಿದೆ ಅಂತ. ನೋಡಿ, ಫುಲ್ ತೂತಾಗೋಗ್ಬಿಟ್ಟಿದೆ. ಅದಕ್ಕೆ ಇವಾಗ ಟೈರ್ನ ಚೇಂಜ್ ಮಾಡಿಸಲ್ಲ, ಅದ್ರೊಳಗಿಂದ ಒಂದು ಪ್ಯಾಚ್ ಹಾಕ್ಸ್ತೀನಿ. ಸದ್ಯಗೆ ಅದರಲ್ಲೇ ಓಡಿಸ್ತೀನಿ. ಚಿಕ್ಕದಾಗ ಒಂದು ಪಂಚರ್ ಹಾಕೋರೆ ಒಳಗೆ ನೋಡಿ, ಅದೇ ಅದಕ್ಕೆ ನಿಲ್ತಾ ಇಲ್ಲ ಅಂತ ಪಾಪ ಅವ್ರು ಬೇರೆ ಏನೋ ಮ್ಯಾಜಿಕ್ ಮಾಡ್ತಾರೆ. ಅದರಿಂದ ಏನಾದ್ರು ನಿಂತ್ಕೊತು ಅಂದರೆ ಸಖತ್ ಹೆಲ್ಪ್ ಆಗುತ್ತೆ. ಅದೊಂದು ಕಡ್ಡಿನೂ ಕಟ್ಟಾಗಿದೆ. ಅದೊಂದು ಕಡ್ಡಿನೂ ಅಣ್ಣ ನೋಡ್ತವ್ರೆ. 700 CA. ಸೊ ಆ್ಯಕ್ಚುಲಿ ನಾನು ಇಲ್ಲಿಗೆ ಬರೋ ಪ್ಲ್ಯಾನೇ ಇರಲಿಲ್ಲ. ನಾನು ಹಿಂಗೆ ಮೊಬೈಲಲ್ಲಿ ಸರ್ಚ್ ಮಾಡಿದೆ ಬೈಕ್ ಶಾಪ್ ಅಂತ, ಇದೇ ತೋರಿಸ್ತು ಬಂದೆ. ಮೋಹಿತ್ ಅಣ್ಣ ಆ್ಯಕ್ಚುಲಿ ಬೈರೋನ್ಗೆ ಫುಡ್ ಮತ್ತೆಲ್ಲ ನನ್ನ ಸೈಕಲ್ದೆಲ್ಲ ಥಿಂಗ್ಸ್ ಎಲ್ಲ ಅವರೇ ಸ್ಪಾನ್ಸರ್ ಮಾಡ್ತಿದ್ದಾರೆ. ಅಂದರೆ ನನ್ನ ಸೈಕಲ್ದು ಒಂದು 1800 ರೂಪಾಯಿನೂ ಆಗಿತ್ತು. ಮತ್ತು ಡಾಗ್ ಫುಡ್ ಎಲ್ಲನೂ ಅವರೇ ಸ್ಪಾನ್ಸರ್ ಮಾಡ್ತಿದ್ದಾರೆ. ಬ್ರೋ ಸಖತ್ ಹೆಲ್ಪ್ ಆಯ್ತು ಬ್ರೋ. ಹಾಂ, ಥ್ಯಾಂಕ್ಸ್ ಬ್ರೋ, ಸೀರಿಯಸ್ಲಿ ಸಖತ್ ಹೆಲ್ಪ್ ಆಯಿತು. ಸೈಕಲ್ನ ಸರಿ ಮಾಡಿಸ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ನಾವು ವಿರಾರ್ ಅಂತಿದೆ, ಅಲ್ಲಿಗೆ ಹೋಗಬೇಕು. ನನ್ನ ಬ್ರೇಕೆಲ್ಲ ಫುಲ್ ಹಾಳಾಗಿ ಹೋಗಿತ್ತು ಗುರು. ನಿಜವಾಗ್ಲೂ ಬ್ರೇಕ್ ಪ್ಯಾಡ್ ಅಪ್ಡೇಟ್ ಮಾಡಿಸಿದ್ದಕ್ಕೆ, ಹೊಸ ಹಾಕ್ಸಿದ್ದಕ್ಕೆ ಇವಾಗ ಕರೆಕ್ಟಾಗಿ ಬ್ರೇಕ್ ಹಿಡಿತಿದೆ. ಎಲ್ಲರೂ ಬಂದ್ಬಿಟ್ಟು ಬೆಂಗಳೂರು ಹಂಗೆ ಟ್ರಾಫಿಕ್ ಹಿಂಗೆ ಅಂತಾರೆ. ಬೇರೆ ರಾಜ್ಯದಲ್ಲಿರೋ ಟ್ರಾಫಿಕ್ ಯಾರಿಗೂ ಕಾಣಂಗಿಲ್ಲ. ಎಷ್ಟಿದೆ ನೋಡ್ರಿ ಇಲ್ಲಿ ಟ್ರಾಫಿಕ್ಕು, ಹಾಕೊಂಡು ತುಂಬಿ ತುಳ್ಕಾಡ್ತಿದೆ. भाई गरीब वालों का कुछ है? वाले का 30 रुपए वाला, गरीब वाले का 30 रुपये वाला। भाई वो तो अमीर का हो गया भाई। अमीर वालों के लिए 10 रुपए, अमीर वालों के लिए 10 रुपये। हाँ, गरीब वालों के लिए 30 रुपए। कैमरा भाई एक अमीर वाला देना 10 रुपये का कुल्फी। कौन सा दूँ? मलाई, पिस्ता, मैंगो, स्ट्रॉबेरी, केसर, पिस्ता, चोको चिप्स, काजू, क्या आपको क्या अच्छा लगेगा वो दे भाई, बस चलेगा। 10 वाला दूँ? 20 वाला दो, आपको भी कुछ अच्छा ವ್ಯವಹಾರ हो। ವಿರಾರ್ ಅಂತ ಒಂದು ಊರಿದೆ, ಅಲ್ಲಿ ನನ್ನ ಫ್ರೆಂಡ್ ಒಬ್ರು ಇದ್ದಾರೆ. ಅಲ್ಲಿ ಹೋಗೋದಕ್ಕೆ ನಡುವೆ ಒಂದು ಫೆರ್ರಿ ಇದೆ. ಫೆರ್ರಿ ಮೇಲೆ ಹೋದರೆ 20 ಕಿಲೋಮೀಟ್ರ್ ಕಡಿಮೆ ಆಗುತ್ತೆ. ನನ್ನ ಫ್ರೆಂಡ್ ಒಬ್ರು ಇದ್ದಾರೆ. ಅದು ವಿರಾರ್ ಅಂತ ಒಂದು ಊರು ಬರುತ್ತೆ. ಮುಂಬೈ ಆದಮೇಲೆ ತಾಣ ಕಡೆಯಿಂದ ಹೋದ್ರೂ ಬರುತ್ತೆ, ಹಿಂಗೆ ಸ್ಟ್ರೈಟ್ ಆಗಿ ಹೋದ್ರೂ ಬರುತ್ತೆ. ಸೊ ನನ್ನ ಫ್ರೆಂಡ್ ಅವರು, ಅವ್ರದ್ದು ಸ್ವಲ್ಪ ರೆಸಾರ್ಟಲ್ಲೇ ಇದೆ, ಅಲ್ಲೇ ಉಳ್ಕೊಳಕ್ಕಂತ ಹೋಗ್ತಿದ್ದೀವಿ. ಊರ ಹೆಸರು ವಿರಾರ್ ಅಂತ, ವಾಸೈ ವಿರಾರ್ ಅಂತ. ಆ ವಿರಾರ್ಗೆ ಹೋಗ್ಬೇಕು ಅಂದರೆ ಇಲ್ಲೊಂದು ಜೆಟ್ಟಿ ಇದೆ, ಫೆರ್ರಿ. ಅದನ್ನು ತಗೊಂಡ್ರೆ 20 ಕಿಲೋಮೀಟ್ರ್ ಕಮ್ಮಿ ಆಗುತ್ತೆ. ಅದಕ್ಕೆ ಫೆರ್ರಿ ಕಡೆಗೆ ಹೋಗ್ತೀನಿ. ಮೊದಲೇ ಕತ್ಲಾಗಿದೆ ಬೇರೆ, 7:15 ಫೆರ್ರಿ, ಇನ್ನು 3 ನಿಮಿಷ. ಬೋಟ್ ಬರ್ತಾ ಇದೆಯಾ ಹೋಗ್ತಾ ಇದೆಯಾ ಗೊತ್ತಾಗ್ತಿಲ್ವೇ. दादा वो भी आ रहे हैं जा रहे हैं वो फेरी बंद हो गया अभी से कोई नहीं 4 बजे बंद हुआ
जी वो उधर साइड जाना जी कदा कौन होगरल मरिया सो ಎಂತ ಸಾವು मरिया भाई भाई आप उसमें कम करते हैं ना आप? हाँ भाई एक्चुअली मेरा नाम है सुदर्शन, मैं आया कन्याकुमारी से। भाई देखो अभी क्या मैं ये सोचा इधर पार करके उधर जाना, अभी तो बंद पड़ा हुआ। अभी सुबह खुलेगा हाँ सुबह कितना बजे खुलेगा? 7:30। 7:30। मतलब भाई क्या पता है भाई मेरे पास टेंट है, मैं इधर टेंट लगा के सोता है। अभी तक मैं कुछ नहीं बोल सकता, बाहर ही सोना पड़ेगा गेट के बाहर। भाई सुनो भाई गेट के बाहर नहीं, मेरा कोई वो नहीं है, मैं तो इधर चल जाएगा। हाँ मेरी कोई इधर रिस्क इसको कुछ ही नहीं। हाँ रिस्क कुछ नहीं, वो आपके ऊपर मतलब ही हमारे कुछ नहीं, खाली साइकिल है और हमारे पास। वो फिर आपके ऊपर ही इधर आराम से। ಹಾಂ ಸೊ ಆ್ಯಕ್ಚುಲಿ ನಮಗೆ ಸೆಕ್ಯೂರಿಟಿ ಒಂದು ಆಚೆ ಕಳಿಸ್ತಾರೆ, ಅಲ್ಲಿ ಹೋಗಿ ಪೊಲೀಸ್ ಜಾಗ ಇದೆಯಂತೆ, ಅಲ್ಲಿ ಹೋಗ್ಬಿಟ್ಟು ಪೊಲೀಸರ ಹತ್ರ ಮಾತಾಡ್ಕೊಂಡು ಅಲ್ಲೇ ಉಳ್ಕೋಬೇಕು, ನೋಡೋಣ ಏನಾಗುತ್ತೆ ಅಂತ। भाई जाके उधर बात करते हैं, अगर मना किया तो इधर आके सोते भाई प्लीज़। उतना ही जाता है। पुलिस का किधर है? पुलिस का किधर है? उधर देखो यहाँ पत्थर लगा। हाँ सर पुलिस का चौकी, हाँ पुलिस का चौकी यही है ना, फॉरेस्ट का। सर क्या है, मेरा नाम सुदर्शन है। एक्चुअली इसके अंदर कुत्ता है इसीलिए सर मेरा नाम सुदर्शन है, मैं आया कन्याकुमारी से, मतलब मेरा कर्नाटका है, कर्नाटका है, मैं कन्याकुमारी से आया। बोट में उधर जाना था, अभी वो बोट बंद पड़ा हुआ है। मेरे को एक्चुअली क्या है, मेरे पास टेंट है, मैं इधर ही टेंट लगा के सोता है, कल सुबह निकल जाता है। हाँ कोई नहीं, कोई चलो। ಹಾಂ ಥ್ಯಾಂಕ್ಸ್। ನನಗೆ ಅವ್ರ ಜೊತೆಗೆ ಮಲ್ಕೊಳ್ಳೋಕೆ ಪರ್ಮಿಷನ್ ಸಿಕ್ಕಿದೆ, ಹೋಗ್ಬಿಟ್ಟು ಊಟ ಮಾಡ್ಕೊಂಬರ್ಬೇಕು ನಾನು। ಈ ಎಲ್ಲ ಊರಲ್ಲೂ ಒಂದು ಲೋಕಲ್ ಗಲ್ಲಿ ಇರುತ್ತಲ್ಲ, ಎಲ್ಲ ಫುಲ್ ದಬ್ಬ 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 ಅಂತ ಕೇಕ್ ಹೊಡ್ಕೊಂಡು ಎಲ್ಲ ಫುಲ್ ಹ್ಯಾಪಿಯಾಗಿ ಎಲ್ಲ ಜಾಲಿಯಾಗಿರ್ತಾರಲ್ಲ, ಅದೇ ಗಲ್ಲಿ ನೋಡ್ರಿ ಇದು। ಹುಡುಗರೆಲ್ಲ ಓದ್ಕೊಳ್ದ್ಬಿಟ್ಟು ಆಟ ಆಡ್ತವ್ರೆ। भाई सुनो, हे भाई इधर कोई बिरयानी बेचेगा? बिरयानी? हाँ हाँ इधर से आप जाओगे ना, इधर हाँ से हाँ अगर आपको राइस खाना है, राइस चिकन खाना है तभी भी मिल जाएगा, और चिकन बिरयानी भी मिल जाएगा। ठीक है, उधर से जाना, सीधा जाके राइट लेना। वो काटता है, टच नहीं करने का, ठीक है, साइड पे रहने का। क्या है ये, क्या बुर्जी? राइस नहीं मिलेगा? आगे मिलेगा सर, आगे मिलेगा। और दादा बॉइल्ड एग मिलेगा ना? बॉइल्ड एग वो के साथ में घुम्मत अंडा वो सब मिलेगा, इधर मिलेगा, उधर मिल जाएगा, उधर ही मिल जाएगा। मिल जाएगा। ಜನ ಜಾತ್ರೆ ಗುರು, ಇದು ಊರ ಹೆಸರು ಬಂದ್ಯಾರೋ ಏನೋ ಇದೆ, ಡ್ಯಾಮ್ದಾರೋ ಏನೋ ಇದೆ, ಏನು ಫುಲ್ ಆಟೋ ಅಂದರೆ ಆಟೋ, ಜನ ಅಂದರೆ ಜನ। ಯಾರೋ ಮರ ಆಟೋ, ಒಳ್ಳೆ ಕುರಿ ಇದ್ದಂಗೆ ಅವು ಆಟೋಗಳು। हाँ हाँ ಇಲ್ಲಿದೆ दादा क्या है? ಬಿರಿಯಾನಿ ಯಾವುದೋ ಲೋಕಲ್ ಹೋಟ್ಲಲ್ಲಿ ಒಂದು ಬಿರಿಯಾನಿ ತಿನ್ಕೊಂಬಿಟ್ಟು ಹೋಗೋಣ ಗುರು। भाई एक बिरयानी चिकन का। हाँ कितना? हाफ फुल देना भाई। एक फुल कितना एक फुल? 90 देना भाई। 90 ರೂಪಾಯಿ ಅಷ್ಟೇ ಅಂತೆ, ಪರವಾಗಿಲ್ಲ ಗುರು, ಸಾಕಾದ ಕೊಟ್ಟವ್ರೆ। 90 रुपये इतना ज़्यादा क्यों इतना ज़्यादा? 90 को ज़्यादा है भाई। 90 ರೂಪಾಯಿಗೆ ಇಷ್ಟೊಂದು ಎಲ್ಲ ಫುಲ್ಲು ಬಡವರು ಬಗ್ಗರು ಉಣ್ಣೋಂಥ ಜಾಗ ಇದು। ಇವರು ಕ್ಯಾಟ್ರಿಂಗ್ ಮಾಡ್ತಾರೆ ಆ್ಯಕ್ಚುಲಿ, ಯಾವ್ದಾರೊಂದು ಏನಪ್ಪ ಮದುವೆಗೆ ಊಟ ತಗೊಂಡು ಹೋಗಿರ್ತಾರಲ್ಲ, ಅಲ್ಲಿ ಉಳಿದಿದ್ದೆಲ್ಲ ತಗೊಂಬಂದು ನಮ್ಗೆ ಹಾಕ್ತಾರೆ। ಸೈಕಲ್ ಗೀಕಲಲ್ಲಿ ಲಾಕ್ ಮಾಡಿಬಿಟ್ಟು, ಇವರು ಆ್ಯಕ್ಚುಲಿ ಫಾರೆಸ್ಟ್ ಅವರಂತೆ, ಫಾರೆಸ್ಟ್ ಗಾರ್ಡು। ಈ ಕಡೆಯಿಂದ ಏನಾದರೂ ಅರಣ್ಯ ಉತ್ಪನ್ನಗಳನ್ನ ಫೆರ್ರಿನಲ್ಲಿ ಎತ್ಕೊಂಬಂದರೆ ಅದನ್ನು ಸೇಫ್ ಗಾರ್ಡ್ ಮಾಡೋಕ್ಕಿರೋಂಥವ್ರು। ಸೊ ಬೆಳಗ್ಗೆ ಚೆಕ್ ಪೋಸ್ಟ್ ಆ ಥರ ಓಪನ್ ಇರುತ್ತೆ, ಅಲ್ಲೇ ನಾವು ಇವಾಗ ಅವರು ಆ ಕ್ಯಾಬಿನ್ ಇದೆ, ಆ ಕ್ಯಾಬಿನ್ ಒಳಗಡೆ ಮಲ್ಕೊಳ್ಳೋದು।